ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಪವರ್ ಲೈನ್ ಚಾನಲ್. ಇವತ್ತು ಎಲೆಕ್ಟ್ರಿಸಿಟಿ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ವಾಟ್ ಈಸ್ ಯುವರ್ ಎಲೆಕ್ಟ್ರಿಸಿಟಿ? ಎಲೆಕ್ಟ್ರಿಸಿಟಿ ಕ್ರಿಯೇಟೆಡ್ ವೆನ್ ಎಲೆಕ್ಟ್ರಾನ್ಸ್ ಮೂವ್ ಫ್ರಮ್ ಒನ್ ಅಟಮ್ ಟು ಅನದರ್. ಇದನ್ನು ನಾವು ಕನ್ನಡದಲ್ಲಿ ಹೇಳಬೇಕು ಅಂದರೆ, ಎಲೆಕ್ಟ್ರಾನ್ಗಳು ಒಂದು ಪರಮಾಣುವಿನಿಂದ ಇನ್ನೊಂದು ಪರಮಾಣುವಿಗೆ ಚಲಿಸಿದಾಗ ವಿದ್ಯುತ್ ಶಕ್ತಿಯು ಉಂಟಾಗುತ್ತದೆ. ಎಲೆಕ್ಟ್ರಿಸಿಟಿಯಲ್ಲಿ ಟೂ ಟೈಪ್ಸ್ ಆಫ್ ಕರೆಂಟ್ ಬರುತ್ತೆ, ಎಸಿ ಕರೆಂಟ್ ಅಂಡ್ ಡಿಸಿ ಕರೆಂಟ್. ಎಸಿ ಅಂದರೆ ಆಲ್ಟರ್ನೇಟಿವ್ ಕರೆಂಟು, ಡಿಸಿ ಅಂದರೆ ಡೈರೆಕ್ಟ್ ಕರೆಂಟ್. ಎಸಿ ಕರೆಂಟ್ ಅಂದರೆ ದ ಕರೆಂಟ್ ಈಸ್ ಫ್ಲೋ ಇನ್ ಒನ್ ಆರ್ ಮೋರ್ ಡೈರೆಕ್ಷನ್ ಕಾಲ್ಡ್ ಆಲ್ಟರ್ನೇಟಿವ್ ಕರೆಂಟ್. ಇದನ್ನು ನಾವು ಕನ್ನಡದಲ್ಲಿ ಹೇಳಬೇಕಂದ್ರೆ, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ದಿಕ್ಕುಗಳಲ್ಲಿ ಚಲಿಸುತ್ತಾ ಹೋಗುತ್ತೆ, ಅದನ್ನು ನಾವು ಎಸಿ ಕರೆಂಟ್ ಅಂತ ಹೇಳ್ತೀವಿ. ಮತ್ತೆ ಡಿಸಿ ಕರೆಂಟ್ ಅಂದರೆ ಡೈರೆಕ್ಟ್ ಕರೆಂಟ್. ಡೈರೆಕ್ಟ್ ಕರೆಂಟ್ ಅಂದರೆ ದ ಕರೆಂಟ್ ವಿಚ್ ಫ್ಲೋ ಇನ್ ಓನ್ಲಿ ಒನ್ ಡೈರೆಕ್ಷನ್ ಕಾಲ್ಡ್ ಆಲ್ಟರ್ನೇಟಿಂಗ್ ಕರೆಂಟ್. ಇದನ್ನು ನಾವು ಕನ್ನಡದಲ್ಲಿ ಹೇಳಬೇಕಂದ್ರೆ, ಒಂದು ಕರೆಂಟು ಕೇವಲ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಾ ಹೋಗುತ್ತೆ, ಅದನ್ನು ನಾವು ಡೈರೆಕ್ಟ್ ಕರೆಂಟ್ ಅಂತ ಹೇಳ್ತೀವಿ. ಇದು ನೋಡಿ ಫ್ಲೋ ಯಾವ ಥರ ಆಗ್ತೈತೆ ಅಂತ. ಇದು ಡೈರೆಕ್ಟ್ ಕರೆಂಟ್ ಬಂದ್ಬಿಟ್ಟು ಒಂದೇ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಾ ಇದೆ. ಎಸಿ ಕರೆಂಟ್ ಅಲ್ಲಿ ಬಂದ್ಬಿಟ್ಟು ಮೋರ್ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಾ ಇದೆ. ಅದಕ್ಕೆ ನಾವು ಎಸಿ ಕರೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್, ಎಸಿ ಕರೆಂಟು ಡಿಸಿ ಕರೆಂಟ್ ಇವೆರಡು ಡಿಫ್ರೆಂಟ್ನ ನಾನು ವಿಡಿಯೋ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.